ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಕೇಂದ್ರದ NDA ಸರ್ಕಾರ, ಬಹುಮುಖ್ಯವಾಗಿ ಭಾರತೀಯ ಜನತಾ ಪಕ್ಷ, ಅದರ ನೇತೃತ್ವವನ್ನು ವಹಿಸಿರುವಂತಹ ನರೇಂದ್ರ ಮೋದಿ ಅವರು ಸೆಂಟ್ರಲ್ ಅಧಿವೇಶನದಲ್ಲಿ, ವಿಶೇಷವಾದಂತಹ ಸಂಸತ್ ಅಧಿವೇಶನದಲ್ಲಿ ಮಹಿಳೆಯರಿಗಾಗಿ 33% ಮೀಸಲಾತಿಯನ್ನು ತರಬೇಕು ಅನ್ನುವಂತಹ ನಾರಿ ಶಕ್ತಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ಅಂಗೀಕಾರ ಮಾಡೋದಕ್ಕೆ ಮುಂದಾಗ್ತಾರೆ. ಅದಕ್ಕೆ ಬೇಕಾದಷ್ಟು ಬಹುಮತಗಳು ಅವರಿಗೆ ಸಿಗೋದಿಲ್ಲ. ಹೀಗಾಗಿ ಕೇಂದ್ರದ NDA ಸರ್ಕಾರಕ್ಕೆ ಈ ಒಂದು ಮಸೂದೆಯನ್ನು ಅಂಗೀಕರಿಸಬೇಕು ಅಂತ ಅಂದುಕೊಂಡಿದ್ದಂತಹ ಕೇಂದ್ರದ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಹಿನ್ನಡೆ ಆಗುತ್ತೆ. ಇದನ್ನು ವಿಪಕ್ಷಗಳು ಸಂಭ್ರಮಿಸ್ತಾವೆ. ಇದು ಸಂವಿಧಾನ ವಿರೋಧಿ ಆಗಿತ್ತು, ದೇಶವನ್ನು ನಾವು ಉಳಿಸಿಬಿಟ್ವಿ ಅಂತೆಲ್ಲ ಒಂದಷ್ಟು ಅವರು ಸಂಭ್ರಮಿಸ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ BJPಯು ಬಹುದೊಡ್ಡ ಆರೋಪವನ್ನು ಮಾಡುತ್ತೆ. ಕಾಂಗ್ರೆಸ್ನವರ ಮಹಿಳಾ ವಿರೋಧಿ ಮನಸ್ಥಿತಿ ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅನ್ನುವಂಥದ್ದು. ಹೀಗಾಗಿ ರಾಜ್ಯದ BJP ನಾಯಕರುಗಳು ಕೂಡ, ಛಲವಾದಿ ನಾರಾಯಣಸ್ವಾಮಿಯವರು, ವಿಪಕ್ಷ ನಾಯಕರಾದಂಥ R. ಅಶೋಕ್ ಅವರು, CT ರವಿ ಅವರು ಎಲ್ಲರೂ ಕೂಡ ಮಾತನಾಡ್ತಾರೆ. ಕಾಂಗ್ರೆಸ್ ಪಕ್ಷವನ್ನು ಏನು ಒಂದು ಇಂಡಿ ಕೂಟ ಏನಿದೆಯಲ್ಲ, ವಿಪಕ್ಷ ಅನ್ನುವಂಥದ್ದು ಕೂತ್ಕೊಂಡಿರುವಂಥದ್ದು, ಈ ನಾಯಕರುಗಳ ಮನಸ್ಥಿತಿ ಏನಿದೆ, ಮಹಿಳೆಯರಿಗೆ ಸಿಗಬೇಕಾದಂತಹ ಸ್ಥಾನಮಾನ ಮನ್ನಣೆಗಳನ್ನು ಕೂಡ ಇವರುಗಳು ಅವರಿಗೆ ಕೊಡಿಸಲಿಲ್ಲ, ಇದನ್ನು ವಿರೋಧಿಸಿದರು, ಎಲ್ಲರೂ ಕೂಡ ಒಂದಾಗಿ ಈ ಒಂದು ಬಿಲ್ಲನ್ನು ಅಂಗೀಕಾರ ಮಾಡಬೇಕಾಗಿತ್ತು ಅನ್ನುವಂಥ ಆಕ್ರೋಶವನ್ನು, ನೇರವಾದಂಥ ಆರೋಪಗಳನ್ನು ವಿಪಕ್ಷಗಳ ಮೇಲೆ ರಾಜ್ಯದ BJP ನಾಯಕರುಗಳು ಕೂಡ ಮಾಡ್ತಾರೆ. ಇಂದು ಬೆಳಗ್ಗೆ ವಿಪಕ್ಷ ನಾಯಕರಾದಂಥ R. ಅಶೋಕ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ನೇರವಾಗಿ ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ DKC ಅವರ ಏನು ನಡೀತಾ ಇದೆ, ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಏನು ನಡೀತಾ ಇದೆ, ಮಹಿಳಾ ಮೀಸಲಾತಿ ಮಸೂದೆಗೆ ಏನಕ್ಕಾಗಿ ಇವರುಗಳೆಲ್ಲ ವಿರೋಧಿಸಿದರು, ಇದೆಲ್ಲವನ್ನು ಕೂಡ ಬಹಳ ಬಹಿರಂಗವಾಗಿ ಆಕ್ರೋಶವನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮೇಲೆ ವಿಪಕ್ಷ ನಾಯಕ R. ಅಶೋಕ್ ಅವರು ಬೆಳಗಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನೇರವಾಗಿ R. ಅಶೋಕ್ ಅವರು ಆರೋಪವನ್ನು ಮಾಡ್ತಾರೆ, CM ಸಿದ್ದರಾಮಯ್ಯ ಓರ್ವ ಕುತಂತ್ರ ರಾಜಕಾರಣವನ್ನು CM ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಸೈಲೆಂಟಾಗೆ ಒಂದು ಕಡೆ ವಿದ್ಯುತ್ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಪರ್ ಯೂನಿಟ್ 56 ಪೈಸಾ ಏರಿಕೆ ಆಗಿದೆ. ಎಸ್ಕಾಂನವರು ಮನವಿ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಈ ಒಂದು ಬೆಲೆ ಏರಿಕೆಯನ್ನು ಇವತ್ತು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಒಂದು ಕಡೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳಿದ್ದಾವೆ, ಗೃಹ ಜ್ಯೋತಿ, ಎಲ್ಲರಿಗೂ ಕೂಡ ಫ್ರೀ ಯೂನಿಟ್ ಕರೆಂಟ್ ಎಲ್ಲವೂ ಹೇಳುತ್ತಾರೆ. ಮತ್ತೊಂದೆಡೆ ಅಟ್ ದ ಸೇಮ್ ಟೈಮ್ ಯಾರಿಗೂ ಗೊತ್ತಾಗದ ಹಾಗೆ ಇವರುಗಳು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಥರದ ಕುತಂತ್ರ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಅಸಹಾಯಕರಾಗಿ ಕೂತಿದ್ದಾರೆ. ಇವರುಗಳು ಯಾರು, DKC ಮತ್ತು ಸಿದ್ದರಾಮಯ್ಯನವರ ಒಳಬೇಗುದಿ ಏನಿದೆ, ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂಥ ಒಳಬೇಗುದಿ, ಇಲ್ಲಿ DKC ಅವರು ಅಟ್ ಎನಿ ಕಾಸ್ಟ್ ಶತಾಯ ಗತಾಯ ನನಗೆ CM ಗಾದಿ ಬೇಕು ಅನ್ನುವಂಥ ಕಾರಣಕ್ಕೆ 2.5 ವರ್ಷವಾಯಿತು ಅನ್ನುವಂಥ ಮನವರಿಕೆಯ ಕೆಲಸವನ್ನು ಪದೇ ಪದೇ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮಟ್ಟದಲ್ಲಿ ಮಾಡ್ತಾ ಇದ್ದರೂ ಕೂಡ ಹೈಕಮಾಂಡ್ ನಾಯಕರು ಇವರ ಒಂದು ವಿಚಾರಕ್ಕೆ ಕಿವಿಗೊಡದೆ ಇಲ್ಲಿಯ ತನಕ ಯಾವುದೇ ಸ್ಪಷ್ಟವಾದಂಥ ನಿರ್ಧಾರವನ್ನಾಗಲಿ ಸ್ಪಷ್ಟತೆಯನ್ನಾಗಲಿ DKC ಅವರಿಗೆ ಕೊಟ್ಟಿಲ್ಲ. ಹೀಗಾಗಿ DKC ಅವರು ಎಲ್ಲೋ ಒಂದು ಕಡೆ ತಮ್ಮ ತಂತ್ರಗಾರಿಕೆಯನ್ನು, ರಾಜಕೀಯ ಪಗಡೆಯಾಟವನ್ನು ಶುರು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಾಂದಿಯಲ್ಲಿ ದಾವಣಗೆರೆ ಉಪಚುನಾವಣೆಯನ್ನು ಇಟ್ಟುಕೊಂಡು ಪಕ್ಷ ವಿರೋಧಿ ಚಟುವಟಿಕೆ ಅನ್ನುವಂಥ ಲೇಬಲನ್ನು ಇಟ್ಟುಕೊಂಡು CM ಆಪ್ತಬಣವನ್ನು ಟಾರ್ಗೆಟ್ ಮಾಡಿ ಮುಖ್ಯಮಂತ್ರಿಗಳ ಶಕ್ತಿಯನ್ನು ಕುಂದಿಸಿ ತಮ್ಮ ಹಾದಿಯನ್ನು ಸುಗಮ ಮಾಡಿಕೊಂಡು DKC ಅವರು CM ಗಾದಿಯನ್ನು ಏರೋದಕ್ಕೆ ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು R. ಅಶೋಕ್ ಅವರು ಮಾಡ್ತಾರೆ. ಇತ್ತ CM ಸಿದ್ದರಾಮಯ್ಯನವರು ಇಲಿಗಳನ್ನು ಹೊಡಿತಾ ಕೂತಿದ್ರೆ ಅತ್ತ DKC ಅವರು ಹುಲಿಗಳನ್ನೇ ಹೊಡಿತಾ ಇದ್ದಾರೆ ಅನ್ನುವಂಥ ಕಾಂಗ್ರೆಸ್ನ ಒಳಬೇಗುದಿಯನ್ನು ಬಹಿರಂಗವಾಗಿ ಮಾತನಾಡ್ತಾರೆ. ಕಾಂಗ್ರೆಸ್ನವರ ಮನಸ್ಥಿತಿ ಏನಿದೆ, ಎಂಥ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ, ಎಂಥ ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ಬಹಳ ಓಪನ್ ಆಗಿ ಆಕ್ರೋಶವನ್ನು ಇವತ್ತು ವಿಪಕ್ಷ ನಾಯಕ R. ಅಶೋಕ್ ಅವರು ಹೊರಹಾಕ್ತಾ ಇದ್ದಾರೆ. ಬಟ್ ಇವರು ಹೇಳಬಹುದು, ಕಾಂಗ್ರೆಸ್ ಪಾಳೆಯದಲ್ಲಿ ಮಾತನಾಡ್ತಾ ಇರುವಂಥದ್ದು, ನಮ್ಮಲ್ಲಿ ಯಾವ ಬಣಗಳಿಲ್ಲ, CM ಬಣ ಅಂತ ಇಲ್ಲ, DCM ಬಣ ಅಂತ ಇಲ್ಲ, ಅದೆಲ್ಲವೂ ನೀವುಗಳು ಮಾತನಾಡೋದು ಅಂತ ಹೇಳ್ತಾ ಇದ್ರು ಕೂಡ, ಅಥವಾ ಈ ಮಧ್ಯದಲ್ಲಿ CM ಸಿದ್ದರಾಮಯ್ಯನವರ ಕೈ ಕಟ್ಟ ಹಾಕಿಲ್ಲ, ಅವರೇನು ಕೋಣನ ಕುರಿನ ಅಂತ ರಾಜಣ್ಣ ಅವ್ರು ಹೇಳಿದಾಗೆ ಅವ್ರ ಕೈಯೇನು ಕಟ್ಟ ಹಾಕಿಲ್ಲ, ಅವರ ಪಾಡಿಗೆ ಅವ್ರ ಅಧಿಕಾರ ನಡೆಸ್ತಾ ಇದ್ದಾರೆ ಅಂತ ಹೇಳೋದು ಹೌದಾದ್ರೂ ಏನೇ ಮಾತಾಡಿದ್ರು ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಪಾಲಿಸ್ತೀನಿ ಅನ್ನುವಂಥ CM ಅವರ ಮಾತುಗಳು, ಮತ್ತೊಂದೆಡೆ DKC ಅವರ ಈ ರೀತಿಯಾದಂಥ ರಾಜಕೀಯ ಆಟಗಳು ಯಾರಿಗೂ ಕೂಡ ಗೊತ್ತಾಗದೇ ಇರುವಂಥದ್ದ, ಇಷ್ಟೊಂದು ಬಹಿರಂಗವಾಗಿ ಸ್ಪಷ್ಟವಾಗಿ ಯಾರೂ ಕೂಡ ಇದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ವಾ? DKC ಅವರ ಈ ಒಂದು ರಣತಂತ್ರಗಾರಿಕೆ ಏನಿದೆ, ತಾನು CM ಗಾದಿಯನ್ನು ಏರಲೇಬೇಕು ಅನ್ನುವಂಥದ್ದು ಮತ್ತು ಅದಕ್ಕೆ ಅವರು ಅನುಸರಿಸ್ತಾ ಇರುವಂಥ ಕ್ರಮಗಳೇನಿದ್ದಾವೆ ಬಹಳ ಸ್ಪಷ್ಟವಾಗಿ ಕರ್ನಾಟಕದ ಜನತೆಗೆ ಗೊತ್ತಾಗ್ತಾ ಇದೆ. ನಿಮಗೇನು ಅನಿಸ್ತು ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇದ್ದೀವಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.